ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಅಧಿಪತ್ರ ಅಂತ ಬಂದ ತಕ್ಷಣ ನಮ್ಗೆ ತಟ್ಟ ಅಂತ ನೆನಪಾಗೋದು ಇವಾಗ ಜಾನ್ವಿ ಅವರು. ನಿಮ್ಗೆ ಗೊತ್ತೇ ಇದೆ, ನಮ್ಮ ಸುದ್ದಿ ಲೋಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ಒಂದು ಅದ್ಭುತವಾದ ಆ್ಯಂಕರ್ ಅಂತ ಖ್ಯಾತಿ ಗಳಿಸಿ ಇದೀಗ ಕಲಾವಿದೆಯಾಗಿ ಕನ್ವರ್ಟ್ ಆಗಿ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ತುಂಬ ಬ್ಯುಸಿ ಇರುವಂತಹ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಎಷ್ಟೇ ಗಾಸಿಪ್ಗಳು ಬಂದರೂ ಡೋಂಟ್ ಕೇರ್, ನಾನು ಇರೋದೇ ಹಿಂಗೆ ಗುರು ಅಂತ ಹೇಳಿ ಇರುವಂತಹ ಒಂದು ಅದ್ಭುತ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ನಾನು ತುಂಬಾ ಹತ್ರದಿಂದ ನೋಡಿದಂತಹ ವ್ಯಕ್ತಿ ಅವರು. ಯಾರೇ ಏನೇ ನೆಗೆಟಿವ್ ಮಾತಾಡಿದ್ರು ಕೂಡ ನಂಗೆ ಒಂದ್ಸಲ ಹರ್ಟ್ ಆಗ್ತಾ ಇರುತ್ತೆ, ಅದನ್ನ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸೊ ಈಗ ಅಧಿಪತ್ರ ಸಿನಿಮಾದ ಬಗ್ಗೆ ಅವ್ರ ಜೊತೆ ಮಾತಾಡುವಂತಹ ಕೆಲಸವನ್ನ ನಾನು ಮಾಡ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ಅಯ್ಯೋ ಥ್ಯಾಂಕ್ ಯು ಯಶೋಧ ಅವರೇ. ಆ್ಯಕ್ಚುಲಿ ನೀವು ನನಗೆ ತುಂಬ ಇಷ್ಟ, ಯಾಕಂದರೆ ಯಾರಿಗೂ ಕೇರ್ ಮಾಡದೆ ನನ್ನ ಬಗ್ಗೆ ಯಾರೋ ಏನಾದರೂ ಮಾತಾಡಿದಾಗ ನೀವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ. ಆ ಥರ ಸಪೋರ್ಟ್ ಯಾರೂ ಮಾಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲರೂ. ಬಟ್ ನೀವು ಮಾಡೋ ಸಪೋರ್ಟು, ನಿಮ್ಮ ಜೊತೆ ಮಾತಾಡೋಕ್ಕೆ ನನಗಂತೂ ತುಂಬ ಖುಷಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಇಂಟ್ರಡಕ್ಷನ್. ಅಧಿಪತ್ರ ಇವಾಗ ಫೆಬ್ರವರಿ 7 ಇನ್ನೇನು 2 days ಇದೆ. ನಿಮ್ಗಳ ಸಪೋರ್ಟ್ ತುಂಬಾ ಇದೆ, ಹಾಗಾಗಿ ತುಂಬ ಜನಕ್ಕೆ ರೀಚ್ ಆಗ್ತಾ ಇದೆ. ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಇನ್ನು 2 days ಬಿಟ್ಟರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ, ಅದನ್ನು ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ನೋಡೋಕೆ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಂತೂ ನಿಮ್ಮ ಲುಕ್ಕೇ ನಮಗೆ ಕಾಣಿಸ್ತಿದೆ. ಏನಪ್ಪ ಇಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಏನಪ್ಪ ಇದು ಮ್ಯಾಟ್ರು, ನಮಗೂ ಸ್ವಲ್ಪ ಹೇಳಿ ಅಂತೇಳಿ ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ದೆ. ಏನು ನಿಮ್ಮ ಹವಾ ಅಂತ? ಏನಿಲ್ಲ, ಒಂದು ಅದು ಲಕ್ಷ್ಮಿ ಮತ್ತು ಅರ್ಚನಾ ಅವರಿಬ್ಬರು ಡಿಸೈನರ್ಸು. ಅವ್ರು ಕೊಟ್ಟಿರುವಂಥ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇನ್ನೊಂದು ನನ್ನ ನವ್ಯ ಮಾಡೋವಂಥ ಮೇಕಪ್ಪು ನಿಮಗೇನು ಸೂಟ್ ಆಗುತ್ತೆ. ಹೌದು, ಈಗ ಜಾಸ್ತಿ ಅವಳೇ ನನ್ನ ಜೊತೆಗಿರೋದು. ಎಲ್ಲರೂ ಅಂತಾನೆ ಇರ್ತಾರೆ, ಈಗ ಬಿಡು ನಿನಗೆ ಇಷ್ಟ ಆಗೋಂಥರಂತೂ ಭೂಮಿ ಮೇಲೆ ಹುಟ್ಟಿಲ್ಲ, ನಿನಗೆ ನವ್ಯನೇ ಗಟ್ಟಿ ಅಂತ. ಅಂದರೆ ಆ ಅರ್ಥದಲ್ಲ, ನೀವಿಬ್ಬರೇ ಜೊತೇಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಾ ಅಂತ. ಎಲ್ಲ ಒಂದೇ ಥರ ಕಾಣಿಸ್ಕೊತೀರಾ, ನೀವು ಈ ಥರ ಕಾಣಿಸ್ಕೊಳ್ಳಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಐಡಿಯಾ ಕೊಟ್ಟು ನನ್ನ ಜೊತೆಗೆ ಇರ್ತಾಳೆ. ಫ್ರೆಂಡು ಜೊತೆಗೆ ನನ್ನ ಮೇಕಪ್ ಆರ್ಟಿಸ್ಟ್. ಸೊ ಅವರಿಂದ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಜೊತೆಗೆ ಲಕ್ಷ್ಮಿ ಅವರು ಡಿಸೈನ್ ಮಾಡಿರೋವಂಥ ಡ್ರೆಸ್ಸು, ಅವರಂತೂ ಇವಾಗ ಫುಲ್ ಟ್ರೆಂಡಲ್ಲಿದ್ದಾರೆ. ಬಾಲಿವುಡ್ ಅವ್ರಿಗೆಲ್ಲ ಅವ್ರು ಡಿಸೈನ್ ಮಾಡ್ತಾರೆ. ಅವ್ರು ಕೊಟ್ಟಂಥ ಡ್ರೆಸ್ ಹಾಕ್ಕೊಂಡಿದ್ದೆ, ಅದಕ್ಕೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಇನ್ನು ಅರ್ಚನಾ, ನಾನು ಪರ್ಮನೆಂಟಾಗಿ ಅರ್ಚನಾನೇ ಮಾಡೋದು. ತುಂಬ ಒಳ್ಳೆ ಟೇಸ್ಟ್ ಇದೆ ಅಚ್ಚುಗೆ. ಸೊ ಅವ್ರಿಗೆ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ನಾನು ನೆಗೆಟಿವ್, ನಿಮ್ಮ ಬಗ್ಗೆ ಯಾರೋ ನೆಗೆಟಿವ್ ಮಾಡಿದ್ರೆ ಯಾಕೆ ನನಗೆ ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ವಿಚಾರ ಗೊತ್ತಿದೆ. ಆ್ಯಂಡ್ ನೀವು ನನಗೆ ರಿಯಾಲಿಟಿ ಏನು ಅನ್ನೋದನ್ನ ಹೇಳ್ಕೊಂಡಿದ್ದೀರಾ, ವಿತ್ ಪ್ರೂಫ್ ತೋರಿಸಿದ್ದೀರಾ. ಆ ಕಾರಣಕ್ಕೆ ನಾನು ಸದಾ ನಿಮ್ಮ ಜೊತೆ ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವಾಗಲೇ ಹೇಳ್ತಾ ಇದ್ರಿ ನನ್ನ ಪರವಾಗಿ ಮಾತಾಡ್ತೀರಾ ನೀವು ಅಂತ, ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದು ಮೇ ಬಿ ನಿಮಗೂ ಖುಷಿ ಇರುತ್ತೆ. ಹೌದು, ತುಂಬ ಖುಷಿ. ಅದೇ ಯಶೋದವ್ರೀಗ ನಿಮಗೆ ಗೊತ್ತು, ಹಾಗೆ ತುಂಬ ಹತ್ರದವ್ರಿಗೆ ಕೆಲವ್ರಿಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು, ಫ್ಯಾಮಿಲಿಯವರು. ಸೊ ನನಗೆ ಗೊತ್ತಿರೋರೆಲ್ಲ ಹಿಂಗೆ ಮಾತಾಡ್ತಾರೆ, ಗೊತ್ತಿಲ್ಲದಿರೋರೆಲ್ಲ ರೆಕ್ಕೆ ಪುಕ್ಕ ಕಟ್ತಾರೆ. ಅದು ನನ್ನ ವಿಷಯ ಅಂತ ಅಲ್ಲ, ಎಲ್ಲರ ವಿಷಯದಲ್ಲೂ ಹಾಗೆ ಅಲ್ವಾ, ಅದಕ್ಕೆ ನಾವು ಬ್ರೇಕ್ ಹಾಕೋಕ್ಕಾಗಲ್ಲ. ಪಾಪ ನೋಡಿ, ಈಗ ನಿಮಗೆಲ್ಲ ರಿಯಾಲಿಟಿ ಗೊತ್ತಿರೋದ್ರಿಂದ ನನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಿಮ್ಗೆ ಹರ್ಟ್ ಆಗುತ್ತೆ. ಅಯ್ಯೋ ನನಗೆ ರಿಯಾಲಿಟಿ ಗೊತ್ತು ಇವ್ರು ಹಿಂಗೆ ಅಂತ. ಬಟ್ ಎಲ್ರಿಗೂ ನಾವು ಹೇಳೋಕ್ಕಾಗಲ್ವಲ್ಲ. ಆಲ್ಮೋಸ್ಟ್ ನಾನು ಜಾಸ್ತಿನೇ ಹೇಳ್ಬಿಟ್ಟಿದ್ದೀನೇನೋ ಅಂತ ಅನಿಸುತ್ತೆ ಇತ್ತೀಚೆಗೆ. ಯಾರೇ ಆ ವಿಚಾರ ಕೇಳಿದಾಗಲೂ ನಾನೇನೋ ಪರ್ಸ್ನಲ್ ಕೇಳಬೇಡಿ ಆ ಥರದ್ದೇನು ನಾನು ಹೇಳ್ತಾ ಇಲ್ಲ. ಒಂಚೂರು ಹೇಳಿದ್ದೀನಿ, 0.1%. ಬಟ್ ಅಷ್ಟಕ್ಕೆ ಜಾಸ್ತಿ ಮಾತಾಡ್ತೀನೇನೋ ನಾನು ಮನೆ ವಿಚಾರ ಅಂತ ನನಗೆ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಎಲ್ಲರೂ ಕೇಳ್ತಾರೆ, ನಾನು ಹೇಳ್ತೀನಿ, ಎಲ್ಲೂ ಬೇಜಾರು ಮಾಡ್ಕೊಳ್ದೆ ಹೇಳಿ. ಸೊ ಎಲ್ಲೋ ಒಂದು ಕಡೆ ಅದು ಜಾಸ್ತಿ ಆದಾಗಲೂ ಏನೋ ಇವಳು ಸಿಂಪತಿ ಗೇನ್ ಮಾಡ್ತಿದ್ದಾಳೇನೋ, ಅದು ಹೀಗೆಲ್ಲ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಏನೋ ಬೇಡ ಹೇಳೋದು ಹೇಳಿದ್ದೀನಿ. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ನಾನು ರಿಯಾಲಿಟಿ ಶೋಗೋಸ್ಕರ ಬಿಟ್ಲು, ಸಿನಿಮಾಗೋಸ್ಕರ ಬಿಟ್ಲು ಅಂತ ಬರ್ತಿತ್ತಲ್ಲ, ಅದು ನನಗೆ, ನಾನು ಹಂಗೆ ಬಿಡೋಂಗಿದ್ರೆ 12 ವರ್ಷ ಹಿಂದೆ ನ್ಯೂಸ್ ಚಾನಲ್ ಬಿಡ್ಬೋದಿತ್ತಲ್ಲ. ಅವಾಗ ಇದಕ್ಕಿಂತ ಜಾಸ್ತಿ ಆಫರ್ ಬಂದಿತ್ತಲ್ಲ. ಏನೂ ಇಲ್ದಲೆ ಯಾಕೆ ಈ ಥರ ಸೃಷ್ಟಿ ಮಾಡ್ತಾರೆ ಊಹಾಪೋಹ ಅನ್ನೋದಕ್ಕೆ ಒಂದು ಸ್ವಲ್ಪ ಕೊಟ್ಟೆ. ಇಲ್ಲಾಂದರೆ ಜನ ಒಂದು ಸಿನಿಮಾನೋ ಏನೋ ಮಾಡೋದಕ್ಕೋಸ್ಕರ ಸಂಸಾರನೇ ಇದ್ದು ಹೊಡ್ಕೊಂಡು ಬರ್ತಾಳೆ ಅಂತ ಕೆಲವ್ರು ಅಂದ್ಕೊಂಡ್ಬಿಟ್ರೆ ಅದು ಎಷ್ಟು ದೊಡ್ಡ ತಪ್ಪು ಸಂದೇಶ ಅಲ್ವಾ. ಸೊ ಹಾಗಾಗಿ ಎಲ್ಲ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ಇದೆಲ್ಲ ಒಂದು ನೆಪ ಅಷ್ಟೇ. ಅದು ಬಿಟ್ಟು ಬಂದಮೇಲೆ ಇದು ಶುರುವಾಗಿದ್ದು ಹೊರತು ನನಗೆ ಮುಂಚಿಂದನೂ ಆಫರ್ ಇತ್ತು, ನಾನು ಮುಂಚೆ ಬಿಟ್ಟಿರಲಿಲ್ಲ. ಈಗ ನಾನು ಒಬ್ಬಳೇ ನನ್ನ ಡಿಸಿಷನ್ ನಾನು ತೊಗೋತಾ ಇದ್ದೀನಿ. ನನಗೇನು ಇಷ್ಟ ನಾನು ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಹೇಳಿರ್ಬೋದೇನೋ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಅದ್ರ ಮೇಲೂ ಮಾತಾಡ್ತಾರೆ, ನೀವು ಇನ್ನು ಪ್ರೂಫ್ ಸಮೇತ ಕೊಡಿ ಮತ್ತು ಮಾತಾಡ್ತಾರೆ. ಅದನ್ನು ನಾವು ಬಾಯಿ ಮುಚ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಆರಾಮಾಗಿ ಕೂಲಾಗಿದ್ಬಿಡ್ತೀನಿ. ಎಸ್, ಅಧಿಪತ್ರ ಟೈಟಲು ಒಂಥರ ಡಿಫ್ರೆಂಟ್ ಆಗಿದೆ, ನಾವು ವಾರೆಂಟ್ ಅನ್ನೋ ಅರ್ಥ ಕೊಡುತ್ತೆ ಅನ್ನೋದು. ಸೊ ನಿಮ್ಮ ಪಾತ್ರದಲ್ಲಿ ಹೇಗಿರುತ್ತೆ, ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ, ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಶೇರ್ ಮಾಡೋದಾದರೆ?
ಹೌದು, ಅಧಿಪತ್ರ ಅಂದರೆ ವಾರೆಂಟ್. ಬಟ್ ನೀವು ಸಿನಿಮಾ ನೋಡಿ ಯಶೋಧ, ಸಿನಿಮಾ ನೋಡಿದ್ಮೇಲೆ ಆ ಅಂದ್ರೆ ಏನು, ದಿ ಅಂದ್ರೆ ಏನು, ಪ ಅಂದ್ರೆ ಏನು, ತ್ರ ಅಂದ್ರೆ ಏನು ಅಂತ ಇನ್ನೊಂದು ಅರ್ಥ ಬರುತ್ತೆ. ಸೊ ಅದಾದ್ಮೇಲೆ ನೀವು ಯೋಚನೆ ಮಾಡ್ತೀರಾ, ಟೈಟಲ್ಗೂ ಇವ್ರು ಇಷ್ಟೊಂದು ಯೋಚನೆ ಮಾಡಿ ಅದ್ರ ಮೇಲೂ ವರ್ಕ್ ಮಾಡಿ ಟೈಟಲ್ ಇಟ್ಟಿದ್ದಾರಾ ಅಂತ ಒಬ್ಬ ಜರ್ನಲಿಸ್ಟ್ ಆಗಿ ಎಲ್ಲರೂ ರಿವ್ಯೂಸ್ ಮಾಡೇ ಮಾಡ್ತಾರೆ. ನಾವು ಜಾಸ್ತಿ ಮಾಡ್ತೀವಲ್ವಾ. ಸೊ ಇದ್ರ ಮೇಲೆಲ್ಲ ಇವ್ರು ವರ್ಕ್ ಮಾಡಿದಾರಾ, ಟೈಟಲ್ ಇದಕ್ಕಿಟ್ರಾ ಅನ್ನೋ ಥರನೂ ಉತ್ತರ ಬರುತ್ತೆ. ಸೊ ಹಾಗಾಗಿ ಅಧಿಪತ್ರ ಸಿನಿಮಾ ನೋಡಬೇಕು. ಅದು ಬಿಟ್ಟರೆ ನನ್ನ ಪಾತ್ರದ ಹೆಸರು ಬೃಹತಿ ಅಂತ. ಸೊ ನಾನೇನು ಆಫ್ ದಿ ಸ್ಕ್ರೀನ್ ಏನು ರೋಲ್ ಪ್ಲೇ ಮಾಡ್ತಾ ಇದ್ದೆ ಅಂದರೆ, ರಿಯಲ್ ಲೈಫಲ್ಲಿ ಜರ್ನಲಿಸ್ಟ್, ಇದರಲ್ಲೂ ಕೂಡ ನಾನು ತನಿಖಾ ಪತ್ರಕರ್ತೆ, ಸ್ಟಿಂಗ್ ಆಪ್ರೇಷನ್ ಮಾಡ್ತಾ ಇರ್ತೀನಿ. ಈ ಥರ ಕ್ಯಾಮ್ರಾ ಜೊತೆಯಲ್ಲಿ ನನ್ನ ಜೊತೆ ಒಬ್ರು ಇರ್ತಾರೆ, ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತೀನಿ, ಪವನನ್ನು ಕರ್ಕೊಂಡು. ಸೊ ಸಣ್ಣ ಪುಟ್ಟ ಸ್ಟಿಂಗ್ ಆಪ್ರೇಷನ್ ಮಾಡಿದ್ದೀನಿ, ಆ ಸಿನಿಮಾದಲ್ಲಿ ನೋಡಬೇಕು. ಬಟ್ ಓವರಾಲ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇಲ್ಲ, ಸ್ವಲ್ಪನೇ ನಾನು ಕಾಣಿಸ್ಕೊಳ್ಳೋದು. ಹಾಗಾಗಿ ಇದನ್ನು ಹೀರೋಯಿನ್ ಅನ್ನೋದಕ್ಕಿಂತ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೇನು ಬೇಜಾರಿಲ್ಲ. ಬಟ್ ಆ ಸಿನಿಮಾಗೆ ಆ ಪಾತ್ರ ಎಷ್ಟು ಬೇಕೋ ಅಷ್ಟನ್ನು ತೋರಿಸಿದ್ದಾರೆ, ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದು 1983 ಕತೆ ಆಗಿರೋದ್ರಿಂದ ಅವಾಗಿನ ಒಂದು ಹೆಂಗೆ ಕಾಣಿಸ್ತಾ ಇತ್ತು ಅದನ್ನು ತೋರಿಸಿದ್ದಾರೆ. ಸೊ ಆವಾಗ ಜರ್ನಲಿಸ್ಟ್ಗಳು ಹೇಗಿರ್ತಾ ಇದ್ರು, ಒಂದು ಬ್ಯಾಗ್ ಎಲ್ಲ ಹಾಕೊಂಡು ಹೋಗೋದು. ಯಾಕಂದರೆ ಪ್ರಿಂಟ್ ಮೀಡಿಯಾ, ನಂದು ಪ್ರಿಂಟ್ ಮೀಡಿಯಾದಲ್ಲಿ ರಿಯಲ್ ಲೈಫಲ್ಲಿ ಮಾಡಿಲ್ಲ, ಸೊ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಆ ಥರದ ಒಂದು ಪಾತ್ರ. ಕುಂದಾಪುರದ ಸುತ್ತಮುತ್ತ ಶೂಟಿಂಗ್ ಆಗಿತ್ತು, ಕೆರಾಡಿ, ಇದು ಕಾಂತಾರ ಎಲ್ಲ ತೆಗ್ತಿದ್ದಾರಲ್ಲ ಅಲ್ಲಿ. ಸೊ ಜಾಸ್ತಿ ನಾನು ಕುಂದಾಪುರದಲ್ಲೇ ಸ್ಟೇ ಮಾಡ್ತಾ ಇದ್ದೆ. ಶೂಟಿಂಗ್ ಇಲ್ಲಿದ್ದಾಗ ತುಂಬ ದೇವಸ್ಥಾನಗಳಿಗೆ 2 ಸಲ ಹೋಗಿದ್ದೀನಿ. ಆಮೇಲೆ ಆ ಕಾಡಿನ ಮಧ್ಯೆ ಶೂಟು. ಒಂದಿನ ಒಂದು ಮನೆಯಲ್ಲಿ ಅದೊಂಥರ ಪಾಳ್ಬಿದ್ದ ಮನೆ ಥರ ಇತ್ತು, ಗೊತ್ತಲ್ಲ, ಎಲ್ಲ ಸುಮ್ಮನೆ ಸ್ಪೆಡ, ಇಲ್ಲಿ ದೆವ್ವ ಇತ್ತಂತೆ, ಅವ್ರು ಸತ್ತಿದ್ರಂತೆ, ಇವ್ರು ಸತ್ತಿದ್ರಂತೆ, ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ. ಅದೆಲ್ಲ ನಮ್ಮದು ಒಂದು ಮೇಕಪ್ ಟೀಮ್ ಎಲ್ಲ ಇತ್ತು. ಅವ್ರುಗಳೆಲ್ಲ ಹೇಳೋರು, ಕಾಫಿ ಟೀ ಬಂದು ಮಾಡಿಕೊಡೋದು. ಅಂದರೆ ಅದು ಕಾಡಿನ ಮಧ್ಯೆ ಹೋದಾಗ ಸ್ಟವ್ ಎಲ್ಲ ಹುಡುಕೊಂಡು ಮಾಡೋದು, ಅದೆಲ್ಲ ಸಣ್ಣ ಪುಟ್ಟ ತಿಂಗಾದರೂ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನಾನಂತೂ ತುಂಬ ಡೀಸೆಂಟಾಗಿ ಒಂದು ಉದ್ದ ಜಡೆ, ನಮ್ಮ ಅಮ್ಮಂಗೆ ತುಂಬ ಖುಷಿ, ಎಷ್ಟು ಡೀಸೆಂಟಾಗಿ ಎಷ್ಟು ಉದ್ದ ಜಡೆನಲ್ಲಿ ಚೆನ್ನಾಗಿ ಕಾಣ್ತೀಯ ಅಂತ. ಸೊ ಒಂದು ಡೀಸೆಂಟ್ ಪಾತ್ರ ಮಾಡಿದ್ದೀನಿ ಬೃಹತಿ. ಸೊ ಬೃಹತಿನ ನೀವು ನಿಮ್ಮ ಮನೆ ಮಗಳಾಗಿ ತಗೊಂಡು ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದನ ನನ್ನ ಮೇಲೆ ಸದಾ ನೀವು ಮಾಡಬೇಕು, ನಮ್ಮ ಸಿನಿಮಾಗೆ ಹರಿಸ್ಬೇಕಂತ ಕೇಳ್ಕೊತೀನಿ. ಅಧಿಪತ್ರ ಜೊತೆ ಬೇರೆ ಯಾವೆಲ್ಲ ಇಲ್ಲ, ಯಾವ ಸಿನಿಮಾನೂ ಇಲ್ಲ. ಅಧಿಪತ್ರ ಜೊತೆ ಅಂದರೆ ಅಧಿಪತ್ರ ಏನು ರಿಲೀಸ್ ಆಗಿರಲಿಲ್ಲ, ಆವಾಗ ಒಂದಷ್ಟು ಬಂತು. ಯಾವುದೊಂದು ದೊಡ್ಡ ಪ್ರೊಡಕ್ಷನಲ್ಲೇ ನನಗೆ ನೆಗೆಟಿವ್ ಕೇಳಿದರು, ಇಲ್ಲ ನಿಮ್ಮ ಮೇಲೆ ಹೋಗುತ್ತೆ ಅದು ತುಂಬ ಮೇನ್ ಅಂತ. ನಾನು ಇದರಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನು, ರಿಲೀಸ್ ಆಗಿರಲಿಲ್ಲ. ಆಗಲೇ ಅದನ್ನು ಒಪ್ಕೊಂಡ್ರೆ ಈ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ ಜನ ಹೇಗೆ ತೊಗೋತಾರೆ ಅಂತ ಹೇಳಿ ನಾನು ಅದನ್ನು ಒಪ್ಕೊಂಡಿಲ್ಲ. ಅದಾದಮೇಲೆ ಇನ್ನೊಂದು, ಓಕೆ ಅವರೊಂದು ಒಳ್ಳೆ ಸಿನಿಮಾನೇ ಮಾಡಿದ್ದಾರೆ. ಅವರು ಡೈರೆಕ್ಟ್ರು ಕಾಲ್ ಮಾಡಿ 3 ಜನ ಹೀರೋ 3 ಜನ ಹೀರೋಯಿನ್ ಅಂತೆಲ್ಲ ಹೇಳಿದರು. ಬಟ್ ರೆಮ್ಯುನರೇಷನ್ ಅಂತ ಬಂದಾಗ ಅವ್ರಿಗೇನಂದರೆ ಒಳ್ಳೆ ಕಥೆ ಇತ್ತು. ಅವ್ರು ಏನಂದರೆ ಈಗ ಹೊಸಬರನ್ನ ಯಾರನ್ನಾದರೂ ಹಾಕ್ಕೊಂಡು ಕಡಿಮೆ ರೆಮ್ಯುನರೇಷನ್ಗೆ ಮಾಡೋಣ ಅನ್ನೋ ಥರ ಇತ್ತು ಅವ್ರ ಥಾಟ್. ಬಟ್ ನಾನು ಯೋಚನೆ ಮಾಡಿದೆ, ಯಾಕಂದರೆ ಕತೆ ಚೆನ್ನಾಗಿತ್ತು, ಅದು ದೆವ್ವದ ಸಿನಿಮಾ, ನೋಡೋಣ ಅಂತ. ಬಟ್ ಏನಂದರೆ ಓಕೆ ರೆಮ್ಯುನರೇಷನ್ ಇಲ್ಲದೆ ನಾನು ಅಷ್ಟು ತಿಂಗಳು ಅಲ್ಲಿ ವರ್ಕ್ ಮಾಡಿದ್ರೆ ಅದು ನನಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದೆ. ಬಟ್ ಬೇಡ ಅಂತ ಹೇಳಿ ಸದ್ಯಕ್ಕೆ ನಾನು ಯಾವುದೂ ಒಪ್ಕೊಂಡಿಲ್ಲ. ನನಗೇನು ಈಗ ಸಿನಿಮಾ ಆದಮೇಲೆ ಇನ್ನೊಂದಷ್ಟು ಸಿನಿಮಾ ಬರುತ್ತೆ, ಇದರಲ್ಲೇ ನನ್ನ ಬದುಕು ಕಟ್ಕೊಳ್ಬೇಕು, ಅಥವಾ ನಾನು ದೊಡ್ಡ ಕಲಾವಿದೆಯಾಗಿ ಬೆಳಿಬೇಕು, ಅವಕಾಶಗಳು ಬೇಕು ಅನ್ನೋದು ನನ್ನಲ್ಲಿ ಇದ್ದೇ ಇದೆ. ಒಂದು ವೇಳೆ ನನಗೆ ಒಳ್ಳೆ ಟೀಮ್ ಜೊತೆ ಸಿಕ್ಕಿಲ್ಲ ಅಂದರೆ ಸಿಕ್ಕಿದ್ದೆಲ್ಲ ಸಿನಿಮಾ ಮಾಡ್ತೀನಿ ಅನ್ನೋ ಥರನೂ ಏನಿಲ್ಲ. ನನಗೆ ಅಧಿಪತ್ರ ಟೀಮ್ ಜೊತೆ ಕೆಲಸ ಮಾಡಿರೋದು ನಿಜವಾಗ್ಲೂ ತುಂಬ 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 ಖುಷಿ ಇದೆ. ಇಂಥ ಒಂದು ಟೀಮ್ ಸಿಕ್ಕಿದ್ರೆ 100 ಸಿನಿಮಾ ಬೇಕಾದರೂ ಮಾಡ್ಬೋದು. ಆ ಡೈರೆಕ್ಟರು ಮಾತಾಡಿಸೋ ರೀತಿ, ನಡೆಸ್ಕೊಳ್ಳೋ ರೀತಿ, ಮತ್ತು ರೂಪೇಶ್ ಅವರು ಸಿನಿಮಾದಲ್ಲಿರೋದು. ಸೊ ಹಾಗಾಗಿ ಒಂದು ಒಳ್ಳೆ ಟೀಮ್ ಜೊತೆಗೆ ಮುಂದೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ, ಇಲ್ಲಾಂದರೆ ಇದ್ದೇ ಇದ್ದಿಲ್ಲ ನಮ್ಮದು ಆ್ಯಂಕರಿಂಗ್. ಲೈಫ್ ತುಂಬ ಚೆನ್ನಾಗಿದೆ, ಹೊಸದು ಒಂದು ಅನುಭವ. ಇದೆಲ್ಲ ನೋಡಿ, ಈಗ ಮೂವಿಗೆ ನಾವು ಪ್ರಮೋಟ್ ಮಾಡ್ತಾ ಇರೋದು, ಇಂಟರ್ವ್ಯೂ ಕೊಡ್ತಾ ಇರೋದು, ಇದೆಲ್ಲ ಹೊಸದು ನನಗೆ. ಅದಾದಮೇಲೆ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಬ್ಯುಸಿ ಇರ್ತೀನಿ. ತುಂಬ ಚೆನ್ನಾಗಿದೆ ಲೈಫು, ಬ್ಯುಸಿಯಾಗಿದೆ. ಫೈನಲಿ ಫೆಬ್ರವರಿ 7ಕ್ಕೆ ನಾವು ನಿಮ್ಮನ್ನು ಬಿಗ್ ಸ್ಕ್ರೀನ್ ಮೇಲೆ, ಕಿರುತೆರೆ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮನ್ನು ರಂಜಿಸಿದ್ದೀರಾ. ಈಗ ಸುದ್ದಿವಾಹಿನಿ ಆಯಿತು, ಅದಾದ ಬಳಿಕ ಟಿವಿ ಶೋಗಳಲ್ಲಿ ಕಾಣಿಸ್ಕೊಂಡ್ರಿ. ಈಗ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು. 7ಕ್ಕೆ ಬರ್ತಾ ಇದ್ದೀರಾ, ಜನರಿಗೆ ಹೇಳಿ ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲೆ. ಹೌದು, ನಾನು ಇಷ್ಟು ವರ್ಷಗಳ ಕಾಲ, 14 ವರ್ಷಗಳ ಕಾಲ, 12 ವರ್ಷ ನ್ಯೂಸ್ ಆ್ಯಂಕರಿಂಗ್, ಇನ್ನು 2 ವರ್ಷ ಕಲರ್ಸ್ ಕನ್ನಡದಲ್ಲಿ ರಿಯಾಲಿಟಿ ಶೋ ಮತ್ತು
ಅಲ್ಲೂ ಸವಿರುಚಿ ಮಜಾ ಕೆಫೆ ಅನ್ನೋ ಶೋನ ಹೋಸ್ಟ್ ಮಾಡಿದ್ದೆ. ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಅದೇ ರೀತಿ ಅಧಿಪತ್ರ ಸಿನಿಮಾದಲ್ಲಿ ಬೃಹತಿಯಾಗಿ ದೊಡ್ಡ ಪರದೆ ಮೇಲೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ಹೇಗೆ ನನ್ನ ಬೆಳೆಸಿದಿರೋ ಅದೇ ರೀತಿ ಈ ಅಧಿಪತ್ರ ಸಿನಿಮಾ ಕೂಡ ಒಂದು ಉತ್ತಮ ಚಿತ್ರ. ಒಳ್ಳೆ ಕಂಟೆಂಟ್ ಇದೆ, ಕಥೆ ನಿಮ್ಮನ್ನು ಹಿಡಿದಿಡುತ್ತೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ, ತುಂಬ ಸಸ್ಪೆನ್ಸ್ ಇದೆ, ಕರಾವಳಿ ಕಲ್ಚರನ್ನು ಕೂಡ ನೀವು ನೋಡಬಹುದು. ಅತ್ಯುತ್ತಮ ತಂಡ ಮಾಡಿರುವಂಥ ಒಂದು ಒಳ್ಳೆ ಚಿತ್ರ ಅಧಿಪತ್ರ. ಫೆಬ್ರವರಿ 7 ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇಡೀ ತಂಡಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.